ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ. ಬೇಸಿಕ್ ಮೆಡಿಕಲ್ ನಾಲೆಡ್ಜ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ತಲೆನೋವು. ಇಮ್ಯಾಜಿನ್ ನಿಮ್ಮ ಹತ್ರ ಒಂದು ಬಲೂನ್ ಇದೆ, ಅದನ್ನ ನೀವು ಊದ್ತಾ ಇರ್ತೀರಾ. ಅಟ್ ಅ ಪಾಯಿಂಟ್ ಆಫ್ ಟೈಮ್ ಅದ್ರ ಲಿಮಿಟ್ ದಾಟಿದ್ರೆ ಠಪ್ ಅಂತ ಅದು ಒಡೆಯುತ್ತೆ. ಅದೇ ರೀತಿ ನಿಮ್ಮ ತಲೆ ಸಹ ಆ ಟೈಟ್ ಮತ್ತೆ ಅನ್ಕಂಫರ್ಟಬಲ್ ಫೀಲಿಂಗ್ ನೇ ನಾವು ತಲೆನೋವು ಅಥವಾ ಹೆಡ್ ಏಕ್ ಅಂತೀವಿ. ಹಾಗಾದ್ರೆ ಈ ತಲೆನೋವು ಹೇಗಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ತಲೆನೋವು ಅಂದ್ರೆ ನಿಮ್ಮ ಮೆದುಳಿಗೆ ನೋವಾಗ್ತಿದೆ ಅಂತ ಅಲ್ಲ, ಯಾಕಂದ್ರೆ ಮೆದುಳಿಗೆ ಯಾವುದೇ ತರಹದ ನೋವಾಗಲ್ಲ, ಆದ್ರೆ ಅದ್ರ ಸುತ್ತ ಇರೋ ನರಗಳು ಹಾಗೆ ರಕ್ತನಾಳಗಳಿಗೆ ನೋವಾಗುತ್ತೆ. ನೀವು ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ಅಥವಾ ಜಾಸ್ತಿ ಮೊಬೈಲ್ ನೋಡಿದ್ರೆ, ಟಿವಿ ನೋಡಿದ್ರೆ, ಲ್ಯಾಪ್ಟಾಪ್ ನೋಡಿದ್ರೆ, ಚೆನ್ನಾಗಿ ಊಟ ಮಾಡದಿರೋ ಇದ್ರೆ ಅಥವಾ ನೀರು ಸಹ ಚೆನ್ನಾಗಿ ಕುಡಿದಿರೋ ಇದ್ರೆ ಬ್ರೈನ್ ಸುತ್ತ ಇರೋ ರಕ್ತನಾಳಗಳು ಅಥವಾ ಮಸಲ್ಸ್ಗೆ ಸ್ವೆಲ್ ಅಂದ್ರೆ ಊದ್ಕೊಳ್ಳೋ ಚಾನ್ಸಸ್ ಇದೆ. ಈ ರಕ್ತನಾಳಗಳು ಮತ್ತೆ ಮಸಲ್ಸ್ ಬಾಡಿಗೆ ಅಯ್ಯಯ್ಯೋ ಏನೋ ಆಗ್ಬಿಟ್ಟಿದೆ ಅಂತ ಸಿಗ್ನಲ್ಸ್ ಕಳ್ಸುತ್ತೆ. ಅದೇ ನಮ್ಗೆ ತಲೆನೋವು ತರ ಕಾಣಿಸ್ಕೊಳೋದು. ತಲೆನೋವಲ್ಲೇ ಎಷ್ಟೊಂದು ವೆರೈಟಿ ಇದೆ, ಆದ್ರೆ ಮೇನ್ ಆಗಿ 3 ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಒನ್ ಟೆನ್ಷನ್ ಹೆಡ್ಏಕ್. ಇದು ಹೇಗ್ ಫೀಲ್ ಆಗುತ್ತೆ ಅಂದ್ರೆ ನಿಮ್ ತಲೆ ಸುತ್ತ ಯಾವ್ದೋ ರಬ್ಬರ್ ಬ್ಯಾಂಡ್ ಎತ್ಕೊಂಡು ಟೈಟ್ ಆಗಿ ಕಟ್ಟಂಗ್ ಅನ್ಸುತ್ತೆ. ಸೆಕೆಂಡ್ ಬಂದು ಮೈಗ್ರೇನ್. ಇದು ಯಾವ್ದಾದ್ರು ಒಂದ್ ಕಡೆ ಬರುತ್ತೆ, ತುಂಬಾನೇ ಯಾರು ಸುಟ್ಕೆ ಇಟ್ಕೊಂಡು ಹೊಡಿಯೋಷ್ಟು ನೋವಾಗುತ್ತೆ. ಮೈಗ್ರೇನ್ ಇರೋರಿಗೆ ವಾಮಿಟಿಂಗ್, ತಲೆ ಸುತ್ತು, ಲೈಟ್ ಮತ್ತೆ ಸೌಂಡ್ ಗೆ ಸೆನ್ಸಿಟಿವಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಒನ್ ಕ್ಲಸ್ಟರ್ ಹೆಡ್ಏಕ್. ಇದು ಯೂಶಲಿ ಒಂದು ಕಣ್ ಸುತ್ತ ತುಂಬಾನೇ ನೋವು ಕಾಣಿಸ್ಕೊಳುತ್ತೆ, ವಾರಗಳ ಗಟ್ಲೆ ಇರುತ್ತೆ ಈ ನೋವು. ತಲೆನೋವು ಆದ್ರೆ ಏನ್ ಮಾಡ್ಬೇಕು ಅಂತ ಬೇಸಿಕ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಹೈಡ್ರೇಟ್ ಯೋರ್ ಸೆಲ್ಫ್, ಅಂದ್ರೆ ಚೆನ್ನಾಗಿ ನೀರ್ ಕುಡೀರಿ. ಸೆಕೆಂಡ್, ಊಟ ಚೆನ್ನಾಗಿ ಮಾಡ್ಬೇಕು. ಥರ್ಡ್, ನೀವು ಜಾಸ್ತಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದಾದ್ರೆ ಎವ್ರಿ 30-40 ಮಿನಿಟ್ಸ್ಗೆ ಒಂದು ಬ್ರೇಕ್ ತಗೊಳ್ಳಿ. ಈ ಮೊಬೈಲ್ ನೋಡೋದನ್ನ ಕಮ್ಮಿ ಮಾಡಿ, ನಿಮ್ಮ ಕತ್ನ ಸ್ಟ್ರೆಚ್ ಮಾಡಿ, ಹಾಗೆ ಕಣ್ಣುಗಳನ್ನ ರಿಲ್ಯಾಕ್ಸ್ ಮಾಡಿ, ಹಾಗೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಆದ್ರೆ ನಿಮ್ಗೆ ಸಡನ್ ಆಗಿ ತಲೆನೋವು ಬಂದ್ಬಿಟ್ರೆ, ಅದು ತುಂಬಾ ಜಾಸ್ತಿ ನೋವಾಗ್ತಿದ್ರೆ, ನೋಡೋದಿಕ್ಕೆ ಹಾಗೆ ಮಾತಾಡೋದಿಕ್ಕೆ ಕಷ್ಟ ಆಗುತ್ತೆ, ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ನೋಡ್ಬೇಕು. ತಲೆನೋವು ಏನಾದ್ರು ಬಂದ್ರೆ ಅದು ನಿಮ್ ಬಾಡಿ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಅಯ್ಯೋ ಸ್ವಲ್ಪ ಕಾಮ್, ರಿಲ್ಯಾಕ್ಸ್, ಚಿಲ್ ಅಂತ ಮೆಸೇಜ್ ಕೊಡ್ತಾ ಇದೆ. ಇಗ್ನೋರ್ ಮಾಡಬೇಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.